ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. HSTR ಶಿಕ್ಷಕರ ನೇಮಕಾತಿ 2026 ಅಫಿಷಿಯಲ್ ನೋಟಿಫಿಕೇಷನ್ ಬರುವುದು ಯಾವಾಗ, ಅದರ ಜೊತೆಗೆ ನ್ಯೂ 90:10 ರೂಲ್ಸ್ ಡೀಟೇಲ್ ಏನಿದೆ ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವೀಕ್ಷಕರೇ, ಮೊದಲಿಗೆ ಲೇಟೆಸ್ಟ್ ಅಪ್ಡೇಟೆಡ್ ಆನ್ February 4th ಬಂದಿರೋ ಮಾಹಿತಿ ಆಗಿರುತ್ತೆ ಇದು. ಸೊ HSTR recruitment 2026 notification is expected to be officially released by the Karnataka School Education Department in March or April 2026 for the recruitment of 5,000 plus high school teachers post across Karnataka ಅಂತ ಇದೆ. ಸೊ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ 5,000ಕ್ಕಿಂತ ಹೆಚ್ಚು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೆಡ್ ನೋಟಿಫಿಕೇಶನ್ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. The Karnataka HSTR recruitment 26 will be conducted under the new 90:10 weightage rules. 90% of the final merit will be based on CET competitive examination and TTE ಇಲ್ಲ HSTRಗೆ, ಬಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಐ ಡೋಂಟ್ ನೋ. And the remaining 10% weightage will be allotted to the academic degree marks. Candidate searching for the HSTR recruitment 26 notification PDF eligible criteria, vacancy details and center roles and apply online updates can be downloaded. ಅಫಿಷಿಯಲ್ ನೋಟಿಫಿಕೇಶನ್ ಫ್ರಮ್ ದ ಸ್ಕೂಲ್ education.karnataka.nic ಅಂತ ಇದೆ. ಸೊ ಆ್ಯಕ್ಚುಲಿ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ. ಸ್ಕೂಲ್ education.comನಲ್ಲಿ ನಿಮಗೆ ನೋಟಿಫಿಕೇಷನ್ ಬಂದ ಮೇಲೆ ಪೂರ ಡೀಟೇಲ್ ಬರುತ್ತೆ. ಸೊ 90:10 90 ಮಾರ್ಕ್ಸ್ ಇನ್ CET 10% ವೇಟೇಜನ್ನು ಏನು ಹೇಳ್ತಾ ಇದ್ದಾರೆ. ಐ ಥಿಂಕ್ ಇನ್ನೂ ಕೂಡ ಯಾವುದೇ ಸಿಎಂಡರ್ ರೂಲ್ ಕೂಡ ಬಂದಿಲ್ಲ. ಐ ಥಿಂಕ್ ಮೇ ಬಿ ಹಳೆ ಸಿಎಂಡರ್ ರೂಲ್ ಪ್ರಕಾರ PG ಮತ್ತು TET ಕೇಳೋದಿಲ್ಲ. ಡಿಗ್ರಿ ಪ್ಲಸ್ BEd ಇದ್ದರೆ ಇವರು ಎಲಿಜಿಬಲ್ ಟು ರೈಟ್ HSTR ಅಂತ ಇದೆ ಅರ್ಲಿಯರ್ ಸಿಎಂಡರ್ ರೂಲ್ಸ್ ಪ್ರಕಾರ. ಸೊ ಹಾಗಾಗಿ ಆದಷ್ಟು ಬೇಗ ನೋಟಿಫಿಕೇಶನ್ ಆಗಲಿ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.